ಅಂತೂ ಇಂತೂ IPL ಫೈನಲ್ ಸ್ಟೇಜ್ಗೆ ಬಂದು ನಿಂತ್ಕೊಂಡಿದೀವಿ. ಹೌದು, ಇನ್ನೇನು ನಾಳೆಯಿಂದ ಇನ್ನೊಂದು 4 ರಿಂದ 5 ಮ್ಯಾಚ್ ಕೂಡ ನೋಡಕ್ ಸಿಗುತ್ತೆ. ಅದು ಮುಗೀತು ಅಂದ್ರೆ ಈ ಸೀಸನ್ಗೆ IPL 2026 ಎಂಡ್ ಕೂಡ ಆಗುತ್ತೆ. ಇನ್ನು ಮತ್ತೆ 1 ಇಯರ್ ವೆಯ್ಟ್ ಮಾಡಬೇಕು. ಈಗ ಇನ್ನೊಂದ್ ಕಡೆ ಏನು ಅಂದ್ರೆ RCB ಪ್ಲೇ ಆಫ್ಗೆ ಎಂಟ್ರಿ ಆಗೋದೊಂದು ಖುಷಿ ಅನ್ನೋದು ಬಿಟ್ರೆ, ಇನ್ನೊಂದ್ ಕಡೆ IPL ಎಂಡ್ ಆಗ್ತಾ ಇದೆಯಲ್ಲ ಒಂದು ಬೇಜಾರು ಕೂಡ ಹೌದು. ಬಟ್ ಏನೋ ಮಾಡಂಗಿಲ್ಲ, ಎಲ್ಲದಕ್ಕೊಂದು ಎಂಡ್ ಅನ್ನೋದು ಇರ್ಲೇಬೇಕಲ್ಲ. ಸೊ ಇನ್ನ ನಾಳೆ ಮ್ಯಾಚ್ ಕೂಡ ಇದೆ, GT ಮತ್ತೆ RCB. ನಾಳೆ ಯಾರು ವಿನ್ ಆಗ್ತಾರೆ ಡೈರೆಕ್ಟ್ ಆಗಿ ಫೈನಲ್ಗೆ ಟಿಕೆಟ್ ಕೂಡ ತಗೊಳ್ತಾರೆ. ಯಾರು ಲಾಸ್ ಆಗ್ತಾರೆ ಅವ್ರಿಗೆ ಇನ್ನೊಂದು ಚಾನ್ಸ್ ಕೂಡ ಇರುತ್ತೆ ಕ್ವಾಲಿಫೈರ್ 2 ಆಡಕ್ಕೆ. ಸೊ ಅದ್ರಲ್ಲಿ ಅವರು ವಿನ್ ಆಗ್ಲೇಬೇಕು, ಫೈನಲ್ಗೆ ಬರಬೇಕು ಅಂದ್ರೆ, ಇಲ್ಲ ಅಂದ್ರೆ ಮನೆಗೆ ಹೋಗೋ ಚಾನ್ಸ್ ಕೂಡ ಇರುತ್ತೆ. ಮತ್ತೆ ಈಗಾಗಲೇ ನಾವೆಲ್ಲ ಬಹಳ ಸರ್ಚ್ ಕೂಡ ಮಾಡ್ತಾ ಇರ್ತೀವಿ, ಈಗ ಯಾವ ಟೀಮ್ ಸ್ಟ್ರಾಂಗ್ ಇದೆ ಏನೋ ಅಂತ. ಮತ್ತೆ ಈ ಸೀಸನ್ ನಾವು ಈಗಾಗಲೇ ನೋಡಿದೀವಿ GT ಟೀಮ್ ಯಾವ ತರ ಇದೆ, ಅದಾದ್ಮೇಲೆ RCB ಟೀಮ್ ಯಾವ ತರ ಇದೆ ಅಂತ. ಮತ್ತೆ ಇನ್ನೊಂದೇನು ಅಂದ್ರೆ, ನೀವು ಈಗ ಒಂದು ಲೆಕ್ಕಾಚಾರ ಕೂಡ ಹಾಕ್ತಾ ಇರ್ತೀರ ಕಾಮನ್ ಆಗಿ, ಯಾವ ಟೀಮ್ ನಾಳೆ ವಿನ್ ಆಗ್ಬೋದು ಅಂದ್ರೆ, ಇಷ್ಟು ದಿವಸ ಆಡಿದೊಂದು ಲೆಕ್ಕ, ನಾಳೆ ಪ್ಲೇ ಆಫ್ ಅಲ್ಲಿ ಇನ್ನೊಂದು ಲೆಕ್ಕ ಕೂಡ ಆಗುತ್ತಲ್ಲ. ಹಾಗಾಗಿ ಎರಡು ಟೀಮ್ಗೂ ಈಸಿ ಇರೋದಿಲ್ಲ, ಎರಡು ಟೀಮ್ಗಳು ಸ್ಟ್ರಾಂಗ್ ಇರೋದಕ್ಕೆ ತಾನೇ ಈಗ ಪ್ಲೇ ಆಫ್ಗೆ ಬಂದು ನಿಂತ್ಕೊಂಡಿರೋದು. ಹಾಗಾಗಿ ಈ ಪ್ಲೇ ಆಫ್ ಅಲ್ಲಿ ನಾಳೆ GT ಮತ್ತೆ RCB, ಸೊ ಈ ಟೀಮ್ ನ ನಡುವೆ ಯಾವ ಟೀಮ್ ಸ್ಟ್ರಾಂಗ್ ಇದೆ ಅಂತ ನೀವೆಲ್ಲ ಒಂದು ಲೆಕ್ಕಾಚಾರ ಕೂಡ ಹಾಕ್ತಾ ಇರ್ತೀರ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಮತ್ತೆ ನಾಳೆ ಮ್ಯಾಚ್ ನಡೀತಿರೋದೇ ಧರ್ಮಶಾಲಾ ಪಿಚ್ ಅಲ್ಲಿ. ಈ ಪಿಚ್ ಯಾರಿಗೆ ಅಡ್ವಾಂಟೇಜ್ ಸಿಗುತ್ತೆ, ಇಲ್ಲಿ GTಗೆ ಅಡ್ವಾಂಟೇಜ್ ಸಿಗುತ್ತೆ, ಇಲ್ಲ ಅಂದ್ರೆ RCB ಅವರಿಗೆ ಅಡ್ವಾಂಟೇಜ್ ಕೂಡ ಸಿಗುತ್ತಾ, ಮತ್ತೆ ಎರಡು ಟೀಮ್ ಅಲ್ಲಿ ಯಾರ ಬ್ಯಾಟಿಂಗ್ ಲೈನ್ ಸ್ಟ್ರಾಂಗ್ ಇದೆ, ಯಾರ ಬೌಲಿಂಗ್ ಲೈನ್ ಸ್ಟ್ರಾಂಗ್ ಇದೆ, ಮತ್ತೆ ಯಾರಿಗೆ ನಾಳೆ ಅಡ್ವಾಂಟೇಜ್ ಸಿಗುತ್ತೆ, ಮತ್ತೆ ಏನೇನ್ ಪ್ಲೇಸ್ ಇದೆ, ಏನೇನ್ ಮೈನಸ್ ಇದೆ, ಪ್ರತಿಯೊಂದು ಕೂಡ ನೋಡ್ತಾ ಫೈನಲ್ ಆಗಿ ಯಾರು ವಿನ್ ಆಗುವ ಪ್ರಾಬಬಿಲಿಟಿ ಹೈ ಇದೆ ನೋಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ನಿಮ್ ಪ್ರಕಾರ ನಾಳೆ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಕಾಮೆಂಟ್ ಮಾಡೋದಂತೂ ಮಿಸ್ ಮಾಡಕ್ ಹೋಗ್ಬೇಡಿ. ಈಗಾಗಲೇ IPL ಹಿಸ್ಟ್ರಿಯಲ್ಲಿ ಸುಮಾರು 7 ಸಲ RCB ಮತ್ತೆ GT ಹೆಡ್ ಟು ಹೆಡ್ ಕೂಡ ಆಡಿದೆ. ಅದರಲ್ಲಿ 4 ಸಲ RCB ಅವ್ರು ವಿನ್ ಆದ್ರೆ, 3 ಸಲ ಇಲ್ಲಿ GT ಅವ್ರು ಕೂಡ ವಿನ್ ಕೂಡ ಆಗಿದ್ರೆ, ಅದರಲ್ಲೂ ಕೂಡ ಹೇಳ್ಕೊಳ್ಳೋ ಒಂದು ಡಿಫ್ರೆನ್ಸ್ ಏನು ಕೂಡ ಇಲ್ಲ. ಮತ್ತೆ ಈ ಸೀಸನ್ ಅಲ್ಲಿ ಕೂಡ ಅಷ್ಟೇ 2 ಮ್ಯಾಚ್ ಕೂಡ ಆಡಿದ್ದಾರೆ RCB ಮತ್ತೆ GT. ಒಂದ್ಸಲಿ RCB ಅವರ ಹೋಮ್ ಗ್ರೌಂಡ್ ಅಲ್ಲಿ GT ಅವ್ರನ್ನ ಸೋಲ್ಸಿದ್ದಾರೆ, ಇನ್ನೊಂದ್ಸಲಿ GT ಅವರ ಹೋಮ್ ಗ್ರೌಂಡ್ ಅಲ್ಲಿ RCB ಅವ್ರನ್ನ GT ಅವ್ರು ಸೋಲ್ಸಿದ್ದಾರೆ. ಹಾಗಾಗಿ ಎರಡು ಟೀಮ್ಗಳು ಕೂಡ ಅಷ್ಟೇ ಅದೇ ರೀತಿಯಾಗಿ ಕೂಡ ಇದೆ. ಮತ್ತೆ ಇನ್ನೊಂದೇನು ಅಂದ್ರೆ, ಇಲ್ಲಿ ಎರಡು ಟೀಮ್ ಅಲ್ಲಿ ಬೌಲಿಂಗ್ ಲೈನ್ ಕೂಡ ಸಖತ್ತಾಗಿದೆ. ಈಗ GTಯ ಮೇನ್ ಅಸ್ತ್ರ ಅಂದ್ರೇನೆ ಬೌಲಿಂಗು. ಸೊ ಅಲ್ಲಿ RCB ಕಂಪೇರ್ ಮಾಡ್ಕೊಂಡ್ರೆ ಅಂದ್ರೆ GT ಒಂದು ಬೌಲಿಂಗ್ ಡಿಪಾರ್ಟ್ಮೆಂಟ್ ತುಂಬಾ ಸ್ಟ್ರಾಂಗ್ ಕೂಡ ಕಾಣ್ತಿದೆ. ಇಲ್ಲಿವರೆಗೂ ಬರಕ್ ಮೇನ್ ರೀಸನ್ ಬೌಲಿಂಗ್ ಡಿಪಾರ್ಟ್ಮೆಂಟ್. ಟಾಪ್ ಕ್ಲಾಸ್ ಬೌಲರ್ಸ್ ಕೂಡ ಇದಾರೆ, ಮೊಹಮ್ಮದ್ ಸಿರಾಜು, ಕಗಿಸೋ ರಬಾಡ, ಅರ್ಷದ್ ಖಾನ್, ಅದಾದ್ಮೇಲೆ ರಶೀದ್ ಖಾನ್. ಸೊ ಸಖತ್ತಾಗಿರೋ ಒಂದು ಬೌಲಿಂಗ್ ಡಿಪಾರ್ಟ್ಮೆಂಟ್ ನಮ್ಗೆ ನೋಡಕ್ ಸಿಗ್ತಿರುವಂತ. ಅದಾದ್ಮೇಲೆ GT ಕಡೆ ಇನ್ನೊಂದೇನು ದೊಡ್ಡ ಹೊರತಾ ಗೊತ್ತಾ, ಅವ್ರದ್ದು ಟಾಪ್ 3 ಬ್ಯಾಟ್ಸ್ಮನ್ಸ್ ಗಳು ಕೊಲಾಪ್ಸ್ ಆದ್ರು ಅಂದ್ರೆ ಈಸಿಯಾಗಿ ನಾಳೆ ಮ್ಯಾಚ್ ಅಲ್ಲಿ ಕಟ್ ಹಾಕ್ಬೋದು. ಲೈಕ್ ಈಗ ನೋಡ್ಬೋದು, ಓಪನರ್ಸ್ ಆಗಿ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಜೋಸ್ ಬಟ್ಲರ್, ಆ 3 ಜನ ಇದಾರಲ್ಲ, ಮೇನ್ ವೆಪನ್ ಅಂದ್ರೇನೆ ಅವರು GT ಕಡೆ. ಅವ್ರನ್ನ ಹೆಂಗಾದ್ರೂ ಮಾಡಿ ಒಂದು ಟ್ರಿಕ್ ಅನ್ನ ಯೂಸ್ ಮಾಡಿ ತಕೊಂಡ್ಬಿಟ್ರು ಬೇಗ ಅಂದ್ರೆ ನಾಳಿನ ಮ್ಯಾಚ್ ಪಕ್ಕ RCB ಕಡೆ ಬಂದೇ ಬರ್ತಿಲ್ಲ. ಅಂದ್ರೆ ಸ್ವಲ್ಪ ಅವರಿಗೆ ರನ್ಸ್ ಲೀಕ್ಸ್ ಮಾಡ್ಬಿಟ್ರು ಅಂದ್ರೆ ಅವರು ಏನಿಲ್ಲ ಕೂಡ 200+ ಹೊಡೆದೇ ಹೊಡಿತಾರೆ. ಮತ್ತೆ ಈ ಪಿಚ್ ಇರೋದು ಬ್ಯಾಟಿಂಗ್ ಫ್ರೆಂಡ್ಲಿ ಪಿಚ್ ಕೂಡ ಆಗಿದೆ, ಧರ್ಮಶಾಲಾ ಪಿಚ್. ಈಗಾಗಲೇ ನೋಡಿದ್ರ ಲಾಸ್ಟ್ ಮ್ಯಾಚ್ RCB ಮತ್ತೆ ಪಂಜಾಬ್ ಮ್ಯಾಚ್ ಆದಾಗ ಸುಮಾರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 222 ಸಮಥಿಂಗ್ ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು RCB ಅವರು. ಅದನ್ನ ಡಿಫೆಂಡ್ ಕೂಡ ಮಾಡ್ಕೊಂಡ್ರು ಈಸಿಯಾಗಿ. ಅದೇ ಹೇಳಿದ್ದು, ಈ ಪಿಚ್ ಅಲ್ಲಿ ಯಾರೇ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಕೂಡ 220+ 230 ನಿಯರ್ ಕೊಡ್ಲೇಬೇಕು ಡಿಫೆಂಡ್ ಮಾಡ್ಕೊಬೇಕು. ಅಂದ್ರೆ ಒಂದು 200 ಒಳಗೆ ಕೊಟ್ಬಿಟ್ರು ಅಂದ್ರೆ ಈಸಿಗೆ ಚೇಸ್ ಆಗೋಗ್ಬಿಡುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ, ಮ್ಯಾಚ್ ನಡೀತಿರೋದು ಸಂಜೆ ಆಗಿರೋದ್ರಿಂದ 7:30 PM ಗೆ ಮ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಿದೆ. ಹಾಗಾಗಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಜಾಸ್ತಿ ಕೂಡ ಬೀಳುತ್ತೆ ಒಂದು ಧರ್ಮಶಾಲಾ ಪಿಚ್ ಅಲ್ಲಿ. ಹಾಗಾಗಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಯಾರ್ಯಾರು ಒಂದು ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಆಲ್ಮೋಸ್ಟ್ ಅವರಿಗೆ ಇಲ್ಲಿ ಈ ಒಂದು ಪಿಚ್ ಅಲ್ಲಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಮತ್ತೆ ಈ ಸೀಸನ್ ಅಲ್ಲಿ ಒಂದು 3 ಸಲ ಮ್ಯಾಚ್ ಕೂಡ ಆಗಿದೆ ಲಾಸ್ಟ್. ಆ 3 ಸಲ ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮ್ ಒಂದ್ಸಲಿ ವಿನ್ ಆದ್ರೆ, ಅಂದ್ರೆ ಮಧ್ಯಾಹ್ನದ ಮ್ಯಾಚ್ RCB ಮ್ಯಾಚ್ ವಿನ್ ಆಯ್ತಲ್ಲ, ಅದು ಬ್ಯಾಟಿಂಗ್ ಫಸ್ಟ್ ಮಾಡಿರೋ ಟೀಮ್ ಕೂಡ ಆಗಿದೆ ಈ ಸೀಸನ್ ಅಲ್ಲಿ, ಅದು ವಿನ್ ಕೂಡ ಆಗಿದೆ. ಇನ್ನ 2 ಸಲ ಈ ಪಿಚ್ ಅಲ್ಲಿ ಚೇಸಿಂಗ್ ಮಾಡಿರೋ ಟೀಮ್ ಅಲ್ಲಿ ವಿನ್ ಕೂಡ ಆಗಿದೆ. ಹಾಗಾಗಿ ಇಲ್ಲೇ ಗೊತ್ತಾಗುತ್ತೆ ಇಲ್ಲಿ ಚೇಸಿಂಗ್ ಮಾಡೋ ಟೀಮ್ಗೆ ಜಾಸ್ತಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ ಅಂತ. ಏನಕ್ಕೆ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಡ್ಯೂ ಫ್ಯಾಕ್ಟರ್ ಕೂಡ ಬೀಳೋದ್ರಿಂದ ಬೌಲಿಂಗ್ ಮಾಡಕ್ ತುಂಬಾ ಕಷ್ಟ ಕೂಡ ಆಗುತ್ತೆ, ಬಾಲ್ ಸರಿಯಾಗಿ ಗ್ರಿಪ್ ಕೂಡ ಮಾಡಕ್ಕಾಗಲ್ಲ. ಹಾಗಾಗಿ ಬ್ಯಾಟಿಂಗ್ ಮಾಡಕ್ ಈಸಿ ಕೂಡ ಆಗುತ್ತೆ ಅಂತ. ಹಾಗಾಗಿ ನಾಳೆ ಯಾರೇ ಟಾಸ್ ಅನ್ನ ವಿನ್ ಆದ್ರೂ ಕೂಡ ಅಷ್ಟೇ ಬೌಲಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ತು 100% ಪಕ್ಕ. ಅದಾದ್ಮೇಲೆ ಇನ್ನಿಂಗ್ಸ್ ಅಲ್ಲಿ ಯಾರೇ ಬ್ಯಾಟಿಂಗ್ ಮಾಡ್ಲಿ 230+ ಕೊಡ್ಲೇಬೇಕು. ನಮ್ಮ RCB ಅವರು ಬ್ಯಾಟಿಂಗ್ ಮಾಡಿದ್ರು ಅಂದ್ರೆ ಬ್ಯಾಟಿಂಗ್ ಲೈನ್ ಅಪ್ ತುಂಬಾ ಲಾಂಗ್ ಆಗಿದೆ. ನೀವೇ ನೋಡಿದ್ರ ಸ್ಟಾರ್ಟಿಂಗ್ ವಿರಾಟ್ ಕೊಹ್ಲಿಯಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಕೃಣಾಲ್ ಪಾಂಡ್ಯ ತನಕ +1 ಬೋನಸ್ ತಗೊಂಡಿವೆ. ಅಂದ್ರೆ ಭುವನೇಶ್ವರ್ ಕುಮಾರ್ ತನಕ ಕೂಡ ಅಷ್ಟೇ ಬ್ಯಾಟಿಂಗ್ ಲೈನ್ ಅಪ್ ಇದ್ದೇ ಇದೆ. ನಿಮ್ಗೆ ಗೊತ್ತು, ಭುವನೇಶ್ವರ್ ಕುಮಾರ್ಗೆ ಲಾಸ್ಟ್ 1 ಇಲ್ಲ ಅಂದ್ರೆ 2 ಓವರ್ ಸಿಕ್ತು ಅಂದ್ರೂ ಕೂಡ ಅಷ್ಟೇ ಯಾವ ತರ ಕೆಲಸ ಮಾಡ್ಕೊಡ್ತಾರೆ ಅಂತ. ಈ ಬೌಲರ್ಸ್ ಹೆಂಗೆ ಅಂದ್ರೆ ಲಾಸ್ಟ್ ಅದೇ 1 ಓವರ್ ಸಿಕ್ತು ಅಂದ್ರೂ ಕೂಡ ಅಷ್ಟೇ ಅವರು ಜಸ್ಟ್ ಕುಟ್ಟಾಡಕ್ ನೋಡಲ್ಲ, ಹೊಡೆದ್ರೆ ಬೌಂಡ್ರಿಗಳು ಹೊಡಿಯಕ್ಕೆ ಟಾರ್ಗೆಟ್ ಕೂಡ ಮಾಡ್ತಾರೆ. ಹಾಗಾಗಿ ಭುವನೇಶ್ವರ್ ಕುಮಾರ್ ಒಂದ್ ಕಡೆ ಬೋನಸ್ ಅಂತ ಕೂಡ ತಗೋಬಹುದು. ಅದ್ ಬಿಟ್ರೆ ಕೃಣಾಲ್ ಪಾಂಡ್ಯ ತನಕ ನಮ್ಗೆ ಇಲ್ಲಿ ಬ್ಯಾಟಿಂಗ್ ಲೈನ್ ಅಪ್ ಈ ಕಡೆ RCB ಕಡೆ ಕೂಡ ನೋಡಕ್ ಕೂಡ ಸಿಕ್ಕಿದೆ.
ಇನ್ನ ಜಿ ಟಿ ಕಡೆ ಬಂದ್ವಿ ಅಂದ್ರೆ ಮೇನ್ ಪಿಲ್ಲರ್ಸ್ ಅಂತ ಇರೋದು ಯಾವಾಗಲೇ ಹೇಳಿದ್ನಲ್ಲ, ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಜೋಶ್ ಬಟ್ಲರ್ ಇವರೇ ಮೇನ್ ಪಿಲ್ಲರ್ಸ್ ಜಿ ಟಿಗೆ. ಸ್ಟಾರ್ಟಿಂಗ್ ಈ 3 ಜನ ಹೆಂಗಾರು ಎತ್ಕೊಂಡ್ರು ಅಂದ್ರೆ ಜಿ ಟಿಗೆ ಸಾರಿ ಆರ್ ಸಿ ಬಿಗೆ ಸ್ವಲ್ಪ ಈಸಿ ಕೂಡ ಆಗುತ್ತೆ. ಅದಾದ್ಮೇಲೆ ಕೆಳಗಡೆ ಬ್ಯಾಟ್ಸ್ಮನ್ಸ್ ಗಳು ಇದಾರೆ, ಇಲ್ಲ ಅಂತ ಅಲ್ಲ, ಬಟ್ ಮೇನ್ ಪಿಲ್ಲರ್ಸ್ ಬಗ್ಗೆ ಮಾತಾಡ್ತಾ ಇದೀನಿ. ಸಾಯಿ ಸುದರ್ಶನ್, ಗಿಲ್, ಅದಾದ್ಮೇಲೆ ಬಟ್ಲರ್ ಇವ್ರು ಮೇನ್ ಪಿಲ್ಲರ್ಸ್. ಸ್ಟಾರ್ಟಿಂಗ್ ಹೆಂಗಾರು ಎತ್ಕೊಂಡ್ರು ಅಂದ್ರೆ ಈಸಿ ಆಗುತ್ತೆ. ಅದಾದ್ಮೇಲೆ ಕೆಳಗಡೆ ನೋಡ್ಬೋದು ಇಲ್ಲಿ ವಾಷಿಂಗ್ಟನ್ ಸುಂದರ್ ಕೂಡ ಇದಾರೆ, ಜೇಸನ್ ಹೋಲ್ಡರ್ ಕೂಡ ಇದಾರೆ. ಬಟ್ ಶಾರುಖ್ ಖಾನ್, ರಾಹುಲ್ ತೆವಾಟಿಯಾ, ರಶೀದ್ ಖಾನ್ ಒಂಥರ ಬೋನಸ್ ಆಗಿ ಕೂಡ ತಗೊಬಹುದು. ಅವರು ಕೂಡ ಅಷ್ಟೇ ಸೇಮ್ ಇವ್ರ ತರನೇ ಕೂಡ ಕೆಲಸ ಮಾಡ್ತಾರೆ, ಭುವನೇಶ್ವರ್ ಕುಮಾರ್ ತರನೇ. ಆದ್ರೂ ಕೂಡ ನಾವಿಲ್ಲಿ 7ನೇ ಲೈನಪ್ ತನಕ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇದ್ದಾರೆ ಜಿ ಟಿ ಕಡೆ. ಅದಾದ್ಮೇಲೆ ಈ ಕಡೆ ಆರ್ ಸಿ ಬಿ ಕಡೆ ಬಂದ್ರೆ ಸುಮಾರು 8ನೇ ಲೈನಪ್ ತನಕ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇರುವಂತದ್ದು. ಸೊ ಇದರಲ್ಲಿ ಕಂಪೇರ್ ಮಾಡಿದ್ವಿ ಅಂದ್ರೆ ಆರ್ ಸಿ ಬಿ ಟೀಮ್ ಬ್ಯಾಟಿಂಗ್ ಲೈನಪ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಕಾಣಿಸ್ತದೆ. ಏನಕ್ಕೆ ಅಂದ್ರೆ ಅಲ್ಲಿ ನೋಡಬಹುದು ಸ್ಟಾರ್ಟಿಂಗ್ ವಿರಾಟ್ ಕೊಹ್ಲಿ ಇದ್ದಾರೆ, ಮತ್ತೆ ಈಗ ಫಿಲ್ ಸಾಲ್ಟ್ ಕೂಡ ಟೀಮ್ಗೆ ವಾಪಸ್ ಕೂಡ ಆಗಿರೋದ್ರಿಂದ ನಾಳೆ ಮ್ಯಾಚ್ ಅಲ್ಲಿ ಆಲ್ಮೋಸ್ಟ್ ಆಡೋದು ಕನ್ಫರ್ಮ್ ಅಂತ ಕೂಡ ಆಗಿದೆ. ಅದಾದ್ಮೇಲೆ ಈಗ ಅವಶ್ಯಕತೆ ಬಿತ್ತು ಅಂದ್ರೆ ವೆಂಕಟೇಶ್ ಶರ್ನ ಕೂಡ ಹಾಕೊಬಹುದು. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಲಾಸ್ಟ್ ಮ್ಯಾಚ್ ಮತ್ತೆ ಒಂದ್ 2 ಮ್ಯಾಚ್ ನೋಡಿದ್ರೆ ಯಾವ ಲೆವೆಲ್ಗೆ ಚಚ್ಚಿ ಬಿಸಾಕಿದಾರೆ ಅಂತ. ಸಖತ್ತಾಗಿರೋ ಒಂದು ಫಾರ್ಮ್ ಅಲ್ಲಿ ಕೂಡ ಇದ್ದಾರೆ ವೆಂಕಟೇಶ್ ಅವರು. ಮತ್ತೆ ಅಗತ್ಯ ಬಿತ್ತು ಅಂದ್ರೆ ಬೌಲಿಂಗ್ ಅನ್ನ ಕೂಡ ಮಾಡ್ತಾರೆ. ಹಾಗಾಗಿ ಇನ್ ಕೇಸ್ ಏನಾದ್ರು ಮಿಸ್ ಹೊಡಿತು ಅಂದ್ರೆ ವೆಂಕಟೇಶ್ ಶರ್ನ ಕೂಡ ಹಾಕೊಬಹುದು. ಅದಾದ್ಮೇಲೆ ದೇವದತ್ ಪಡಿಕ್ಕಲ್ ಇದ್ದಾರೆ, ರಜತ್ ಪಟಿದಾರ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್ ಯಾವ ತರ ಮಿಂಚ್ತಾರೆ ನೀವು ಕೂಡ ನೋಡಿದ್ರೆ. ಅದಾದ್ಮೇಲೆ ಕೃಣಾಲ್ ಪಾಂಡ್ಯ ಕೂಡ ಇದ್ದಾರೆ, ಮತ್ತೆ ಈಗ ಜೇಕಬ್ ಬೆಥೆಲ್ ಆಚೆ ಕೂಡ ಹಾಕಿದ್ದಾರೆ. ಸೊ ಇದರಲ್ಲಿ ಬ್ಯಾಟಿಂಗ್ ಲೈನಪ್ ಆರ್ ಸಿ ಬಿ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ನನಗೆ ಕಾಣಿಸ್ತಾ ಇದೆ. ಇನ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಆರ್ ಸಿ ಬಿದು ವೀಕ್ ಅಂತೂ ಇಲ್ವೇ ಅಲ್ಲ ಅಂತ ಪೇಸರ್ಸ್ ಕೂಡ ಇದ್ದಾರೆ. ಭುವನೇಶ್ವರ್ ಕುಮಾರ್, ಜೋಶ್ ಹ್ಯಾಸಲ್ವುಡ್, ರಸಿಕ್ ಸಲಾಮ್ದಾರ್, ಶುಯೇಶ್ ಶರ್ಮಾ ಇದ್ದಾರೆ, ಮತ್ತೆ ಕೃಣಾಲ್ ಪಾಂಡ್ಯ ಕೂಡ ಇಲ್ಲಿ ಸ್ಪಿನ್ನರ್ ಆಗಿ ಕೂಡ ಇದ್ದಾರೆ. ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಅದೇ ರೀತಿಗೆ ಸ್ಟ್ರಾಂಗ್ ಆಗಿ ಕೂಡ ಕಾಣಿಸಿದೆ ಆರ್ ಸಿ ಬಿ. ಮತ್ತೆ ಪೇಸರ್ಸ್ ಅಲ್ಲಿ ಕೂಡ ಅಷ್ಟೇ ಟಾಪ್ ಕ್ಲಾಸ್ ಪೇಸರ್ಸ್ ಕೂಡ ಇದ್ದಾರೆ, ಜೋಶ್ ಹ್ಯಾಸಲ್ವುಡ್ ಮತ್ತೆ ಇಲ್ಲಿ ಭುವನೇಶ್ವರ್ ಕುಮಾರ್. ಇನ್ನ ಮೇನ್ ಆಗಿ ಜಿ ಟಿ ಬೌಲಿಂಗ್ ಕಡೆ ಬಂದ್ವಿ ಅಂದ್ರೆ ಇಲ್ಲಂತೂ ಕಂಪೇರ್ ಟು ಆರ್ ಸಿ ಬಿ ಇವ್ರದ್ದು ಸ್ವಲ್ಪ ಬೌಲಿಂಗ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿ ಕೂಡ ಕಾಣ್ತಿದೆ. ಏನಕ್ಕೆ ಅಂದ್ರೆ ಅಲ್ಲಿ ನೋಡ್ಬೋದು ಟಾಪ್ ಕ್ಲಾಸ್ ಸ್ಪಿನ್ನರ್ ರಾಶಿದ್ ಖಾನ್ ಕೂಡ ಇದ್ದಾರೆ, ಕಗಿಸೋ ರಬಾಡ, ಮೊಹಮ್ಮದ್ ಸಿರಾಜು, ಪ್ರಸಿದ್ಧ ಕೃಷ್ಣ. ಮತ್ತೆ ಯಾವ ಗ್ಯಾಪ್ ಅಲ್ಲಿ ಬೇಕಾದ್ರು ಮ್ಯಾಚ್ ನ ಉಲ್ಟಾ ಪಲ್ಟಾ ಮಾಡೋ ಒಂದು ಕೆಪಾಸಿಟಿ ಈ ಬೌಲರ್ಸ್ ಅಂತೂ ಇದ್ದೇ ಇದೆ. ಲಾಸ್ಟ್ ಮ್ಯಾಚ್ ನೀವೇ ನೋಡಿದ್ರ ಪ್ರತಿಯೊಬ್ರು ಕೂಡ 3 ವಿಕೆಟ್ ಕೂಡ ಬಿದ್ದಿದೆ. ನೋಡ್ಬೋದು ಇಲ್ಲಿ ಮೊಹಮ್ಮದ್ ಸಿರಾಜ್ ಅಂದ್ರೆ ಜಿ ಟಿ ಮತ್ತೆ ಸಿ ಎಸ್ ಕೆ ಮ್ಯಾಚ್ ಆಯ್ತಲ್ಲ, ಮೊಹಮ್ಮದ್ ಸಿರಾಜ್ಗೆ 3 ವಿಕೆಟ್, ಕಗಿಸೋ ರಬಾಡ್ಗೆ 3 ವಿಕೆಟ್, ಮತ್ತೆ ಇಲ್ಲಿ ರಶೀದ್ ಖಾನ್ಗೆ 3 ವಿಕೆಟ್ ಕೂಡ ಬಿದ್ದಿದೆ. ಮತ್ತೆ ಜೇಸನ್ ಹೋಲ್ಡರ್ ಅದಕ್ಕಿಂತ ಪ್ರೀವಿಯಸ್ ಮ್ಯಾಚಸ್ ಗಳಲ್ಲಿ ಸಖತ್ತಾಗಿ ಕಮಲ್ನ ಕೂಡ ಮಾಡಿದ್ರೆ, ಮತ್ತೆ ಅವರಿಗೆ ಬ್ಯಾಟಿಂಗ್ ಸಿಕ್ತು ಅಂದ್ರೂ ಕೂಡ ಅಷ್ಟೇ ಅದೇ ರೀತಿ ಕೂಡ ಚಿಚ್ಚಿ ಬಿಸಾಕ್ತಾರೆ. ಮತ್ತೆ ಬೌಲಿಂಗ್ ಅಲ್ಲಿ ಕೂಡ ಅಷ್ಟೇ ಒಂದೊಂದು ಮ್ಯಾಚ್ ಅಲ್ಲಿ 2 ವಿಕೆಟ್ 3 ವಿಕೆಟ್ ಈ ತರ ಕೂಡ ತಗೊಂಡಿದ್ದಾರೆ ಜೇಸನ್ ಹೋಲ್ಡರ್. ಹಾಗಾಗಿ ಟೀಮ್ ಒಂಥರ ಸ್ಟ್ರಾಂಗ್ ಆಗಿ ಕೂಡ ಇದೆ. ಜಿ ಟಿ ಕೂಡ ಅಷ್ಟೇ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಇನ್ನೂ ಸ್ಟ್ರಾಂಗ್ ಆಗಿದೆ ಜಿ ಟಿ ಅವ್ರದ್ದು. ಹಾಗಾಗಿ ನೋಡ್ಬೇಕು ನಾಳೆ ಆರ್ ಸಿ ಬಿ ಬ್ಯಾಟ್ಸ್ಮನ್ಸ್ ಗಳನ್ನ ಯಾವ ತರ ಕಟ್ ಹಾಕ್ತಾರೆ ಏನೋ ಅಂತ. ನಾಳೆ ಆರ್ ಸಿ ಬಿ ಇಂದ ರನ್ ಮಾಡಿನ ತಡಿಬೇಕು ಅಂದ್ರೆ ಈ ಜಿ ಟಿ ಬೌಲರ್ಸ್ ಗಳ ಪಾತ್ರ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಸ್ವಲ್ಪ ರನ್ಸ್ ಗಳನ್ನ ಲೀಕ್ ಮಾಡಿದ್ರು ಕೂಡ ಸಾಕು. ಆರ್ ಸಿ ಬಿ ನಾಳೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಇನ್ ಕೇಸ್ ಬ್ಯಾಟಿಂಗ್ ಮಾಡಿದ್ರು ಕೂಡ ಅಷ್ಟೇ ಏನೇನಂದ್ರೂ ಕೂಡ 220+ ಟಾರ್ಗೆಟ್ ಅನ್ನ ಆರಾಮಾಗಿ ಕೊಡ್ತಾರೆ ಅಂತ ನನಗೊಂದು ಕಾನ್ಫಿಡೆನ್ಸ್ ಕೂಡ ಇದೆ. ಮತ್ತೆ ಇದು ಬ್ಯಾಟಿಂಗ್ ಪಿಚ್ ಕೂಡ ಆಗಿದೆಯಲ್ಲ, ಹಾಗಾಗಿ ಒಂದ್ ಕಡೆ ಅಡ್ವಾಂಟೇಜ್ ಆರ್ ಸಿ ಬಿ ಕೂಡ ಸಿಗ್ಬೋದು. ಬಟ್ ಅದು ಸಿಗ್ಬಾರ್ದು ಅಂದ್ರೆ ಜಿ ಟಿ ಅವರು ಅವ್ರನ್ನ ಕಟ್ಟಾಕೋ ಪ್ರಯತ್ನನ ಮಾಡ್ಬೇಕಾಗುತ್ತೆ. ಮತ್ತೆ ಅದೇ ರೀತಿ ಕೂಡ ಅಷ್ಟೇ ಈಗ ಆಲ್ರೆಡಿ ಸೀಸನ್ ಅಲ್ಲಿ ಒಂದೊಂದು ಮ್ಯಾಚ್ ಗಳನ್ನ ಜಿ ಟಿ ಅಗೇನ್ಸ್ಟ್ ಮತ್ತೆ ಆರ್ ಸಿ ಬಿ ಅಗೇನ್ಸ್ಟ್ ಆಡಿರೋದ್ರಿಂದ ನಮ್ಮ ಆರ್ ಸಿ ಬಿ ಬ್ಯಾಟ್ಸ್ಮನ್ ಗಳು ತಿಳ್ಕೊಂಡಿರ್ತಾರೆ ಯಾವ್ಯಾವ ತರ ಟ್ರಿಕ್ಸ್ ಇದೆ ಏನು ಅಂತ. ಮತ್ತೆ ಇನ್ನ ಕೆಲವೊಂದು ಪ್ಲೇಯರ್ಸ್ ನ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ವಿರಾಟ್ ಕೊಹ್ಲಿ ಮತ್ತೆ ರಬಾಡನ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ ರಬಾಡ ವಿರಾಟ್ ಕೊಹ್ಲಿನ ಸುಮಾರು 4 ಸಲ ಔಟ್ ಕೂಡ ಮಾಡಿದ್ರೆ T20 ಫಾರ್ಮ್ಯಾಟ್ ಅಲ್ಲಿ. ಹಾಗಾಗಿ ಇದರಲ್ಲೇ ಗೊತ್ತಾಗ್ತಾ ಇದೆ ವಿರಾಟ್ ಕೊಹ್ಲಿ ಕಗಿಸೋ ರಬಾಡನ ಬೌಲಿಂಗ್ ಸ್ವಲ್ಪ ಸ್ಟ್ರಗಲ್ ಕೂಡ ಮಾಡ್ತಾರ ಅಂತ. ಹಾಗಾಗಿ ನಾಳೆ ಸ್ವಲ್ಪ ಸರ್ವೈವ್ ಆದಂದ್ರು ಕೂಡ ಅಷ್ಟೇ ಕಗಿಸೋ ರಬಾಡನ ಬೌಲಿಂಗ್ ಸ್ವಲ್ಪ ಗೇಮ್ ಅನ್ನ ಆಡ್ಬೋದು. ಇನ್ನು ಶುಭ್ಮನ್ ಗಿಲ್ ಕೂಡ ಅಷ್ಟೇ ಭುವನೇಶ್ವರ್ ಕುಮಾರ್ನ ಬೌಲಿಂಗ್ ಸ್ಟ್ರಗಲ್ ಕೂಡ ಮಾಡ್ತಾರೆ. ಇದುವರೆಗೂ ಕೇವಲ 64 ರನ್ ಅಷ್ಟೇ ಕೊಟ್ಟಿರೋದು. ಇದುವರೆಗೂ 4 ಸಲ ಔಟ್ ಕೂಡ ಆಗಿದ್ದಾರೆ. ಮತ್ತೆ ಇವರು ಪವರ್ ಪ್ಲೇಲಿ ವಿಕೆಟ್ ತೆಗೆಯೋ ಕೆಪಾಸಿಟಿ ಭುವನೇಶ್ವರ್ ಕುಮಾರ್ ಕೂಡ ಇದೆ. ಹಾಗಾಗಿ ಆರ್ ಸಿ ಬಿ ಪವರ್ ಪ್ಲೇಲಿ ಆ ಭುವನೇಶ್ವರ್ ಕುಮಾರ್ನ ಯೂಸ್ ಮಾಡೇ ಮಾಡ್ತಾರೆ. ಹಾಗಾಗಿ ಈ ಗ್ಯಾಪ್ ಅಲ್ಲಿ ಶುಭ್ಮನ್ ಗಿಲ್ ಈ ಒಂದು 3 ಜನ ಬ್ಯಾಟ್ಸ್ಮನ್ಸ್ ಗಳನ್ನ ವಿಕೆಟ್ ಅನ್ನ ಹೆಂಗಾರು ತಗೊಂಡ್ಬಿಟ್ರು ಅಂದ್ರೆ ಅಟ್ಲೀಸ್ಟ್ 1 ಇಲ್ಲ 2 ವಿಕೆಟ್ ಬಂತು ಅಂದ್ರೆ ಆಲ್ಮೋಸ್ಟ್ ಗೇಮ್ ಆರ್ ಸಿ ಬಿ ಕಡೆ ತಿರುಗ್ಬಿಡ್ತಾ. ಅದು ಎಲ್ಲಾ ಮ್ಯಾಚ್ ಅಲ್ಲಿ ಡಿಪೆಂಡ್ ಆಗೋದು ಪವರ್ ಪ್ಲೇಲಿ ವಿಕೆಟ್ ಬರ್ದಲ್ಲೇ ಸುಮಾರು ಒಂದು 60-70 ರನ್ ಹೊಡೆದ್ರು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದ್ರೊಳಗೆ ಒಂದ್ 2 ವಿಕೆಟ್ ಬೀಳ್ಸ್ಕೊಂಡ್ರು ಅಂದ್ರೆ ತುಂಬಾ ಈಸಿ ಆಗುತ್ತೆ ಆರ್ ಸಿ ಬಿ ಅವರಿಗೆ. ಅದಾದ್ಮೇಲೆ ದೇವದತ್ ಪಡಿಕ್ಕಲ್ ಕೂಡ ಅಷ್ಟೇ ರಶೀದ್ ಖಾನ್ ಬೌಲಿಂಗ್ ಸ್ಟ್ರಗಲ್ ಕೂಡ ಮಾಡ್ತಾರೆ. ಇದುವರೆಗೂ ಆಡಿರೋ 7 ಇನ್ನಿಂಗ್ಸ್ ಅಲ್ಲಿ 4 ಸಲ ಔಟ್ ಕೂಡ ಮಾಡಿದ್ರೆ 3 ಬ್ಯಾಟ್ಸ್ಮನ್ಸ್ ಗಳು ಕೂಡ ಅಷ್ಟೇ 4 ಸಲ ಔಟ್ ಕೂಡ ಆಗಿದ್ದಾರೆ. ಅದಕ್ಕೆ ಹೇಳಿದ್ದು ನಾನು ಏನಕ್ಕಿಂತ ಮೇನ್ ಆಗಿ ಹೈಲೈಟ್ ಮಾಡ್ತೀನಿ ಅಂದ್ರೆ ಜಿ ಟಿಯ ಮೇನ್ ಸ್ಟ್ರೆಂತ್ ಅಂದ್ರೆ ಬೌಲಿಂಗ್. ಹಾಗಾಗಿ ಆ ಬೌಲಿಂಗ್ ಯಾವ ತರ ಸರ್ವೈವ್ ಆಗ್ತಾರೆ ಬ್ಯಾಟ್ಸ್ಮನ್ಸ್ ಗಳು ಅಂದ್ರೆ ಆರ್ ಸಿ ಬಿ ಬ್ಯಾಟ್ಸ್ಮನ್ಸ್ ಗಳು ಅಂತ ನೋಡ್ಬೇಕು. ಸರ್ವೈವ್ ಆದ್ರು ಅಂದ್ರೆ ಫುಲ್ ಬೆಂಕಿ ಬಿರುಗಾಳಿ ಆಗುತ್ತೆ, ಇಲ್ಲಾಂದ್ರೆ ಸ್ಟ್ರಗಲ್ ಮಾಡಿದ್ರು ಅಂದ್ರೆ ಬಹಳ ಕಷ್ಟ ಕೂಡ ಆಗುತ್ತೆ ಆರ್ ಸಿ ಬಿ ಅವರಿಗೆ. ಇನ್ನು ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಆರ್ ಸಿ ಬಿ ಅಲ್ಲಿ ಬ್ಯಾಟಿಂಗ್ ಲೈನಪ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಿದೆ, ಜಿ ಟಿ ಬೌಲಿಂಗ್ ಲೈನಪ್ ಅಲ್ಲಿ ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಹಾಗಾಗಿ ಇಲ್ಲಿ ಆರ್ ಸಿ ಬಿ ಅವರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬ್ಯಾಟಿಂಗ್ ಮಾಡಿದ್ರು ಅಂದ್ರೆ ಆ ಸ್ಕೋರ್ ನ ಡಿಫೆಂಡ್ ಮಾಡ್ಕೊಬೇಕು ಅಂದ್ರೆ ಏನಿಲ್ಲ ಅಂದ್ರೂ ಕೂಡ 220+ ಇಲ್ಲಾಂದ್ರೆ 230 ಆ ಲೆವೆಲ್ ಅಲ್ಲಿ ಕೊಡ್ಲೇಬೇಕು ಸ್ಕೋರ್ ನ, ಇಲ್ಲಾಂದ್ರೆ ಚೇಸ್ ಮಾಡ್ತಾರೆ. ಅಂದ್ರೆ ಈಗ ಫಸ್ಟ್ ಇನ್ನಿಂಗ್ಸ್ ಜಿ ಟಿ ಅವರು ಬ್ಯಾಟಿಂಗ್ ಮಾಡಿದ್ರು ಅಂದ್ರೆ ಅವ್ರನ್ನ ಏನೇ ಅಂದ್ರೂ ಕೂಡ 200 ಒಳಗೆ ಕಟ್ ಹಾಕ್ಲೇಬೇಕು. ಮತ್ತೆ 2 ಟೀಮ್ ನ ಕಂಪೇರ್ ಮಾಡಿ ನೋಡಿದ್ವಿ ಅಂದ್ರೆ
RCB ಬ್ಯಾಟಿಂಗ್ ಲೈನಪ್ ಅಲ್ಲಿ ಸ್ಟ್ರಾಂಗ್ ಇದೆ, GT ಬೌಲಿಂಗ್ ಲೈನಪ್ ಅಲ್ಲಿ ಇಲ್ಲಿ ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಇನ್ನ ನೋಡೋಣ ಹೇಗೆ ಹೋಗುತ್ತೆ ಏನು ಅಂತ. ನಿಮ್ ಪ್ರಕಾರ ನಾಳೆ ಮ್ಯಾಚ್ ಅಲ್ಲಿ ಯಾರು ವಿನ್ ಆಗ್ತಾರೆ ಏನು ಅಂತ ಇನ್ನೊಂದು ಸಪರೇಟ್ ಆಗಿ ಪ್ರಿವ್ಯೂ ವಿಡಿಯೋ ಕೂಡ ಮಾಡ್ತೀನಿ. RCB ಮತ್ತೆ GT ಕಂಪ್ಲೀಟ್ ಆಗಿ ಪಿಚ್ ರಿಪೋರ್ಟ್, ಪ್ಲೇಯರ್ ಪ್ರೊಟೆಕ್ಷನ್, ಯಾರು ಹಿಟ್ ಆಗ್ತಾರೋ ಫ್ಲಾಪ್ ಆಗ್ತಾರೆ ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ನೋಡ್ಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.